ಅರಣ್ಯ ಇಲಾಖೆಯಲ್ಲಿ 86ರಲ್ಲಿ ಗೌರವಧನ ಆಧಾರದ ಮೇಲೆ ನನ್ನ ಆಫೀಸಿಗೆ ಗುಮಾಸ್ತನಾಗಿ ನೇಮಿಸ್ಕೊಂಡ್ರು. ಏನೇ ಮಾಡಿದ್ರು ನಾಳೆ ಅನ್ನೋದನ್ನ ಇವತ್ತೇ ಮಾಡಿದ್ರು. ಅರಣ್ಯ ಇಲಾಖೆ ಸಂಬಳ ಕೂಡಿಟ್ಕೊಂಡು ಬಿಸ್ನೆಸ್ ಪ್ಲಾನ್ ಮಾಡ್ಕೊಂಡು ಉದ್ಯಮ ಮಾಡಿದಾಗ ಸರ್ಕಾರಕ್ಕೂ ಸಮಾಜಕ್ಕೂ ತನ್ನ ವೈಯಕ್ತಿಕವಾಗಿ ಲಾಭ ಇದೆ. ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ಸ್ವಾರಸ್ಯ ಮಾಧ್ಯಮ ಚಾನೆಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಚಾನೆಲ್ನ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಖ್ಯಾತ ಕೈಗಾರಿಕಾ ಉದ್ಯಮಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಿಶ್ವೇಶ್ವರಯ್ಯ ಕೈಗಾರಿಕಾ ಉದ್ದಿಮೆದಾರರ ಸಂಘ ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಹಾಗೂ BBI ಬ್ರಿಕ್ಸ್ ನ ಮಾಲೀಕರು, RG ಕನ್ವೆನ್ಷನ್ ಹಾಲ್ ನ ಮಾಲೀಕರು ಆಗಿರುವಂತಹ ಶ್ರೀಯುತ HR ಗೋವಿಂದರಾಜು ಅವರು ನಮ್ಮ ಜೊತೆ ಇವತ್ತು ಭಾಗಿಯಾಗಿದ್ದಾರೆ. ಸೊ ಇವತ್ತಿನ ಇಂಟರ್ವ್ಯೂದಲ್ಲಿ ತಮಗೆ ಕೈಗಾರಿಕಾ ಉದ್ಯಮದ ಬಗ್ಗೆ ಹಾಗೂ ಅವರ ವೈಯಕ್ತಿಕ ಜೀವನದ ಸಾಕಷ್ಟು ರೋಚಕ ಕಥೆಗಳನ್ನ ಈ ಒಂದು ಇಂಟರ್ವ್ಯೂದಲ್ಲಿ ತಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೇನೆ ವೀಕ್ಷಕರೇ. ಅದೇ ರೀತಿ ಈ ಉದ್ಯಮ ಯಾಕೆ ಮಾಡಬೇಕು, ಉದ್ಯಮದಿಂದ ಸಮಾಜಕ್ಕೆ ಏನ್ ಲಾಭ, ಆಮೇಲೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಉದ್ಯಮದ ಒಂದು ಪಾತ್ರ ಎಷ್ಟಿರುತ್ತೆ ಅನ್ನೋದನ್ನ ಈ ಒಂದು ಇಂಟರ್ವ್ಯೂದಲ್ಲಿ ತಮಗೆ ತಿಳಿಸ್ಕೊಳ್ಳುವಂತ ವಿಷಯ ಪ್ರಸ್ತಾಪ ಮಾಡ್ತೇನೆ ವೀಕ್ಷಕರೇ. ಸೊ ಅದಕ್ಕಿಂತ ಮುಖ್ಯವಾಗಿ ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳುವಂತ ಸಮಯ. ಸರ್ ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸಂತೋಷ. ಹೇಗಿದ್ದೀರಿ? ಆರಾಮಾಗಿದ್ದೀವಿ. ಓಕೆ. ಅದೇ ಸರ್, ಈಗ ನನ್ನ ಮೊದಲ ಕ್ವಶನ್ ಬಂದು ಸರ್, ಈ ಉದ್ಯಮ ಅನ್ನೋದು ಒಂದು ಕಟ್ಟಿ ಬೆಳೆಸ್ಕೊಂಡು ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡೋದು ಅಷ್ಟು ಈಸಿ ಆಗಿರೋದಿಲ್ಲ. ಅದರದೇ ಆದ ಒಂದು ಪರಿಶ್ರಮ ಇರ್ತದೆ, ಅದರದೇ ಆದಂತ ಒಂದು ಸಿದ್ಧಾಂತಗಳಿರ್ತದೆ. ಸೊ ನಿಮ್ಮ ಒಂದು ಬಿಸ್ನೆಸ್ ನ ಒಂದು ಸಿದ್ಧಾಂತಗಳೇನು ಸರ್? ನನಗೆ ಉದ್ಯಮ ಕಷ್ಟ ಇರಬಹುದು, ಬಟ್ ಮನುಷ್ಯ ಮನೋಧೈರ್ಯಂ ಸರ್ವಸಾಧನ. ಅವನಿಗೆ ಬೆಂಬಲ ಅಂದ್ರೆ ಮನೋಧೈರ್ಯನೇ. ಅವನು ಮನೋಧೈರ್ಯ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ತುಂಬಾ ಹಿರಿಯರು ಹೇಳಿದ್ದಾರೆ, ಉದ್ಯಮ ಮಾಡಿದಾಗ ಸರ್ಕಾರಕ್ಕೂ ಸಮಾಜಕ್ಕೂ ತನ್ನ ವೈಯಕ್ತಿಕವಾಗಿ ಲಾಭ ಇದೆ. ಅಂದ್ರೆ ನೀವು ಈ ಉದ್ಯಮ ಕ್ಷೇತ್ರಕ್ಕೆ ಬರೋಕ್ಕೂ ಮುಂಚೆ ಒಂದು ಫಾರೆಸ್ಟ್ ಉದ್ಯೋಗದಲ್ಲಿ ಇದ್ರಿ ಅಂತ ವಿಚಾರ ಕೇಳ್ಪಟ್ಟಿದ್ದೆ. ಹೌದು. ಸೊ ಈ ಫಾರೆಸ್ಟ್ ಉದ್ಯೋಗದಲ್ಲಿ ಇಟ್ಕೊಂಡು ನೀವು ಈ ಒಂದು ಬ್ಯಾಲೆನ್ಸಿಂಗ್ ಜೀವನ ಮಾಡ್ಕೊಳ್ತಾ, ಅಂದ್ರೆ ಮನೆಯಲ್ಲಿರೋ ಕಷ್ಟ ಸುಖಗಳನ್ನ ನೋಡ್ಕೊಂಡು ನಿಮ್ದೇ ಆದ ಒಂದು ಜವಾಬ್ದಾರಿ ನೀಗಿಸ್ಕೊಂಡು ಹೋಗ್ತಿದ್ದ ಸಮಯದಲ್ಲಿ ಸೊ ಉದ್ಯಮ ಮಾಡ್ಬೇಕು ಅನ್ನೋ ಮನಸ್ಥಿತಿ ಬರೋಕ್ಕೂ ಮುಂಚೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವರ್ಷ ಸೇವೆ ಮಾಡಿದ್ರಿ ಅನ್ನೋಂತ ಒಂದು ಕ್ವಶನ್ ಮಾಡ್ತಾ ಇದೆ ಸರ್. ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ನಾನು ಸುಮಾರು 1984ಕ್ಕೆ ವಿದ್ಯಾಭ್ಯಾಸ ಮುಗಿಸಿದೆ. ಆಗ ತುಂಬಾ ಕಷ್ಟ ನಮ್ಮ ಕುಟುಂಬದಲ್ಲಿ. ನಮ್ದೆಲ್ಲ ವ್ಯವಸಾಯ ಕುಟುಂಬ. ಅದರಲ್ಲಿ ನಾವು 3 ಜನ ಅಣ್ಣ ತಮ್ಮರು. ನಮ್ಮ ತಾಯಿ, ನಮ್ಮ ತಂದೆ ನಾವು ಚಿಕ್ಕ ಹುಡುಗರಲ್ಲೇ ತೀರೋಗಿದ್ರು. ನಮ್ಮ ತಾಯಿ ನಮಗೆ ತುಂಬಾ ಕಷ್ಟಪಟ್ಟು ಬೆಳೆಸ್ತಾ ಇದ್ರು, ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ರು. ಆಮೇಲೆ ನಮ್ಮ ತಂದೆ ಅವ್ರ ಸ್ನೇಹಿತರು ಒಬ್ರು ಇದ್ರು. ಅವರು ನಮ್ಮ ತಂದೆ ತದನಂತರ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಇರಲಿಲ್ಲ. ಅವರೇ ಸೋಮಯ್ಯ ಅಂದ್ಬಿಟ್ಟು ನಮಗೆ ತುಂಬಾ ಸಹಾಯ ಮಾಡಿದ್ರು, ನಮ್ಮ ಸ್ನೇಹಿತರ ಮಗ ಅಂದ್ಬಿಟ್ಟು. ಆಗ ನಾನು ವಿದ್ಯಾಭ್ಯಾಸ ಮುಗಿಸಿ ಮನೆಯಲ್ಲಿ ಏನೂ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಾಗ ಗೌರಿಬಿದನೂರಲ್ಲಿ ನಮ್ಮ ಒಬ್ಬ ಅಣ್ಣನ ಸಮಾನ ಇದ್ದಾರೆ, ಅವ್ರ ಮುಖಾಂತರ ನಿನಗೆ ಏನಾದ್ರು ಉದ್ಯೋಗ ಕೊಡಿಸ್ತೀನಿ ಸುಮ್ಮನೆರಪ್ಪ ಅಂತ ನನ್ಗೆ ಸಮಾಧಾನ ಹೇಳ್ತಾ ಇದ್ರು. ಆಮೇಲೆ ನಮ್ಮ ಕಷ್ಟ ಎಲ್ಲ ನೋಡಿ ಅವರು ಪಾಪ ತುಂಬಾ ಉದಾರಿಯಾಗಿ ಮರ್ಷಮಣ್ಣ ಅಂತ ಒಬ್ರು ರಾಜಕೀಯ ವ್ಯಕ್ತಿಗಳು, ಅವರು ಉದ್ಯಮಿದಾರರೇ. ಅವಾಗ ಅವರು ಕರ್ಕೊಂಡೋಗಿ ಕಾಣಾ ಶ್ರೀನಿವಾಸ್ ಅಂತ ಬ್ಯಾಂಕ್ ಅಲ್ಲಿ ಅವರು ಆಫೀಸರ್ ಆಗಿದ್ರು. ಅವರು ಶ್ರೀಮತಿ ಅವರು ಪುರಸಭಾ ಇದರಲ್ಲಿ ಉಪಾಧ್ಯಕ್ಷರಾಗಿದ್ರು. ಅವರು ತುಂಬಾ ಒಳ್ಳೆಯವರು. ಅವ್ರನ್ನ ಪರಿಚಯ ಮಾಡಿಸಿದ್ರು. ಯಾರು? ಸೋಮಯ್ಯನವರು ಮರ್ಷಮಣ್ಣವ್ರ ಮುಖಾಂತರ ಕಾನಾಶ್ರೀ ಕುಟುಂಬಕ್ಕೆ ನನ್ನ ಪರಿಚಯ ಮಾಡಿಸಿದ್ರು. ನನಗೆ ಅವಾಗೆಲ್ಲ 20-21 ವರ್ಷ ಅಷ್ಟೇ. ಈ ಹುಡುಗ ತುಂಬಾ ಕಷ್ಟ, ತಂದೆ ಇಲ್ಲ, ಇವ್ರಿಗೆ ಏನನ್ನ ಸಹಾಯ ಮಾಡಿ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಕನ್ನಡ ಚೆನ್ನಾಗಿ ಬರೀತಾನೆ, ಇಂಗ್ಲಿಷ್ ಬರೀತಾನೆ ಅಂತೆಲ್ಲ ಪರಿಚಯ ಮಾಡಿದಾಗ ಅವರು ತುಂಬಾ ಅವ್ರ ಮಾತು, ಅವ್ರ ಭರವಸೆ ಅವತ್ತು ನನಗೇನೋ ಒಂಥರ ನನ್ನ ಜೀವನವೇ ಟರ್ನಿಂಗ್ ಆಯ್ತು. ಯಾರೋ ನನ್ನ ಮನೆ ದೇವ್ರೆ ಪ್ರತ್ಯಕ್ಷ ಆದ್ರು ಅನ್ನೋ ಸಂತೋಷ ಆಯ್ತು. ಅಪ್ಪಿ ನೀವ್ ಯಾವಾಗಾದ್ರೂ ಬರ್ತಾ ಇರು, ಯಾವ್ದಾದ್ರು ಒಂದು ಕೊಡ್ಸೋಣ, ನಿರಾಸೆ ಇಟ್ಕೊಂಬಿಡಿ ಅಂತೇಳಿ ಮರ್ಷಮಣ್ಣವ್ರೆ ನಿಮ್ಮ ಸ್ನೇಹಿತರು ಸೋಮಣ್ಣವ್ರಿಗೆ ಹೇಳಿ ಇನ್ನು ಹುಡುಗನ್ನು ನಾನು ಹೆಲ್ಪ್ ಮಾಡ್ತೀನಿ ಬಿಡಿ ಅಂತ ಕಾನಾ ಶ್ರೀನಿವಾಸ್ ಅವರು, ಆ ಶಾರದಕ್ ಅವರು ನನಗೆ 2ನೇ ತಾಯಿ ಸಮಾನ. ಅವರು ನಮ್ಗೆ ಭರವಸೆ. ಅಂದ್ರೆ ಈಗ ಅವ್ರ ಮುಖಾಂತರ ನಿಮ್ಗೆ ಫಾರೆಸ್ಟ್ ಉದ್ಯೋಗ ಸಿಗುತ್ತೆ. ಸೊ ಆ ಉದ್ಯೋಗದಲ್ಲಿ ಎಷ್ಟು ವರ್ಷ ಮುಂದುವರೆದ್ರಿ ಸರ್? ಅವಾಗ ಏನಾಯ್ತು ಅಂದ್ರೆ 84ರಿಂದ 85, 86ವರೆಗೂ ಅವರು ಒಳನಾಟದಲ್ಲೇ ನಾನು ಹೋಗೋದು ಬರೋದು ಮಾಡ್ತಾ ಇದ್ದೆ, ವಾರಕ್ಕೊಂದ್ಸಲ ಕೇಳೋದು. ಆಗ ಅವರು ಇಲ್ಲಿ ಗೌರಿಬಿದನೂರಲ್ಲಿ ಫಾರೆಸ್ಟ್ ಆಫೀಸರ್ ಆಗಿ ಒಬ್ಬ R ರಂಗಸ್ವಾಮಿ ಅಂತ ಬಂದ್ರು. ಹೊಸದಾಗಿ ಇಲ್ಲಿ ಪೋಸ್ಟಿಂಗ್ ಆಯ್ತು. ಮೊದ್ಲು ಬಾಗೇಪಲ್ಲಿ, ಗುಡಿಬಂಡೆ, ಗೌರಿಬಿದನೂರಿಗೆ ಆಫೀಸಲ್ಲೇ ಇದ್ದಿದ್ದು. ಆವಾಗ ಅವರು ಇಲ್ಲಿಗೆ ಸರ್ಕಾರದಿಂದ ಮಂಜೂರು ಮಾಡ್ಕೊಂಡು ಬಂದಾಗ
ಆರ್ ರಂಗಸ್ವಾಮಿ ಅನ್ನೋರು ಇವ್ರಿಗೆ ಚೆನ್ನಾಗಿ ಪರಿಚಯ ಇದ್ರು, ಕಾನಾ ಶ್ರೀನಿವಾಸ್ ಕುಟುಂಬಕ್ಕೆ. ಅವಾಗ ಅವ್ರ ಜೊತೆಲಿ ಕರ್ಸಿದ್ ನಮ್ಮನ್ನ, ಸರ್ ಈ ಹುಡುಗ ಓದ್ಕೊಂಡಿದ್ದಾನೆ, ಉದ್ಯೋಗ ಇಲ್ಲ, ಏನಾದ್ರು ಒಂದು ಉದ್ಯೋಗ ಕೊಡಿ ಅಂತ ಕೇಳಿದ್ರು. ಅವಾಗ ಅವರು ಆಯ್ತು ಮೇಡಮ್ ಅವರೇ, ಆಯ್ತು ಸರ್, ಒಂದು ವಾರ ಕಳೀಲಿ, ನಾನು ಏನಾದ್ರು ನನ್ನ ಆಫೀಸ್ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ, ಆಗ ಅವ್ರ ಆಫೀಸ್ ಸಹಾಯಕರಾಗಿ ಅಥವಾ ಏನೇ ಒಂದು ಹುದ್ದೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ತದನಂತರ ನನಗೆ ಅರಣ್ಯ ಇಲಾಖೆಯಲ್ಲಿ 86ರಲ್ಲಿ ಗೌರವಧನ ಆಧಾರದ ಮೇಲೆ ನನ್ನ ಆಫೀಸಿಗೆ ಗುಮಾಸ್ತನಾಗಿ ನೇಮಿಸ್ಕೊಂಡ್ರು. ನೀವು ಕೆಲ್ಸಕ್ಕೆ ಸೇರ್ಕೊಳ್ಳೋದಕ್ಕೂ ಮುಂಚೆ ನಿಮ್ಮ ಕುಟುಂಬದ ವಾತಾವರಣ ಯಾವ ತರ ಇತ್ತು ಅಂತ? ತುಂಬಾ ಕಷ್ಟಕರವಾಗಿತ್ತು. ಕಾರಣ ಏನು ಅಂದ್ರೆ ನಮಗೆ ಇಲ್ಲಿ ನೀರು ಬರ್ತಾ ಇರ್ಲಿಲ್ಲ, ಜಮೀನೇನು ಇತ್ತು, ನೀರು ಬರ್ತಾ ಇರ್ಲಿಲ್ಲ. ನಮ್ಮ ಬಣ್ಣ ಸ್ವಲ್ಪ ಮನೆ ಮೇಲ್ವಿಚಾರ ನೋಡ್ಕೊತಾ ಇದ್ರು. ಕಾರಣ ಏನಂದ್ರೆ ನಮ್ಮ ತಂದೆ ಬೇರೆ ಇರ್ಲಿಲ್ಲ, ಅವನ ಅಷ್ಟೊತ್ತಿಗೆ ಹೈಸ್ಕೂಲ್ ಮುಗ್ದಿತ್ತು. ನಮ್ಮ ತಾಯಿ ಸ್ವಲ್ಪ ಹೈನುಗಾರಿಕೆ ಮಾಡ್ತಾ ಇದ್ರು. ಹೈನುಗಾರಿಕೆಯಿಂದ ಸ್ವಲ್ಪ ವ್ಯವಸಾಯ ಬೇರೆಯವರೆಲ್ಲ ಮಾಡಿ ಅರ್ಧ ಕೊಡ್ತಾ, ಒಳ್ಳೆ ಜನ ಇದ್ರು ಅವರು. ವ್ಯವಸಾಯ ನಮ್ಮ ಜಮೀನ ಅವರೇ ಮಾಡಿ ಅರ್ಧ ತಗೊಂಬಂದು ಪ್ರಾಮಾಣಿಕವಾಗಿ ನಮ್ಗೆಲ್ಲ ಕೊಡ್ತಾ ಇದ್ರು. ಆದ್ರೂ ಜೀವನ ತುಂಬಾ ಕಷ್ಟ ಇತ್ತು. ಅರಣ್ಯ ಇಲಾಖೆ ಸೇರಿದ್ದೆ ನನ್ನ ಜೀವನ ಟರ್ನಿಂಗ್ ಪಾಯಿಂಟ್. ಅದಕ್ಕೆ ಕಾರಣ ಸೋಮಣ್ಣ ಇರ್ಬೋದು, ನಕ್ಷಾಮಣ್ಣ ಇರ್ಬೋದು, ಕಾನಾ ಶ್ರೀನಿವಾಸ್ ಕುಟುಂಬ ಇರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ನನ್ನ ಮನೆ ದೇವರು ವೆಂಕಟರಮಣ ಸ್ವಾಮಿ ಇರ್ಬೋದು. ನಂತರ ಸರ್ ನೀವಾಗ ಉದ್ಯೋಗಕ್ಕೆ ಸೇರ್ಕೊತೀರಿ, ಒಂದು ಕುಟುಂಬದ ಪರಿಸ್ಥಿತಿ ಒಂದು ಮಟ್ಟಕ್ಕೆ ಸುಧಾರಣೆ ಆಗುತ್ತೆ, ಮತ್ತೆ ಯಾಕೆ ಅದು ಕಂಟಿನ್ಯೂ ಮಾಡಕ್ ಆಗಿಲ್ಲ ಅಂತ? ಏನಂದ್ರೆ ಅದು ಅರಣ್ಯ ಇಲಾಖೆಯಲ್ಲಿ ನಾನು ಓದಿದ್ದು ಆರ್ಟ್ಸ್, ಅದರಲ್ಲಿ ನೇಮಕಾತಿಗಳು ತುಂಬಾ ಕಡಿಮೆ ಇತ್ತು. ನಾವು ಕೆಲಸ ಮಾಡ್ತಾ ಇದ್ವಲ್ಲ, ಗೌರವಧನ ಕಡಿಮೆ ಬರ್ತಾ ಇತ್ತು. ಆಫೀಸ್ ವರ್ಕ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡೆ. ಆದ್ರೂನು ಜೀವನ ನಿರ್ವಹಣೆ ಮಾಡ್ಬೇಕಾದ್ರೆ ನಮ್ ದೊಡ್ಡ ಕುಟುಂಬ, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಇನ್ನೊಬ್ಬನ ಮಕ್ಕಳು, ಅದಕ್ಕೆ ನಾವೇನ್ ಮಾಡಿದೆ, ಅವ್ರಿಗೆಲ್ಲ ಓದಿಸೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು, ನಮ್ಗೊಬ್ಬ ಆಫೀಸರ್ ಇದ್ರು, ರೇಂಜ್ ಫಾರೆಸ್ಟ್ ಆಫೀಸರ್. ನಾನು ಹೇಳ್ಬೇಕಾದ್ರೆ ಒಳ್ಳೆ ಅಧಿಕಾರಿಗಳು ನಮ್ಗೆ ಸಹಾಯ ಮಾಡಿದ್ದಾರೆ. ನೋಡು ಗೋವಿಂದರಾಜು, ನೀನ್ ತುಂಬಾ ಬುದ್ಧಿವಂತ ಇದ್ದಿ, ನೀನು ವ್ಯಾಪಾರಕ್ಕೆ ಅಥವಾ ಕೈಗಾರಿಕೆಗೆ ಹೋದ್ರೆ ತುಂಬಾ ಇದಾಗುತ್ತಪ್ಪ, ಈ ಇಲಾಖೆಯಲ್ಲಿ ತುಂಬಾ ಕಷ್ಟ ಇದೆ ನಿನ್ಗೆ, ಕಾಯಂ ಆಗೋ ವಿಚಾರದಲ್ಲಿ, ಒಂದೇ ಸಮ ವಿಚಾರದಲ್ಲಿ ಅಂತ ಅವಾಗ ನನಗೆ ಹೇಳ್ತಾ ಇದ್ರು. ಸೊ ಅವ್ರು ಹೇಳ್ತಿರೋ ಒಂದು ವಿಚಾರಗಳು ನಿಮ್ ಮನಸ್ಸಿಗೆ ಮತ್ತೆ ಮೈಂಡಿಗೆ ತಾಟಿದೆ ಅಂತಂದ್ರೆ ತಪ್ಪಾಗಲ್ಲ. ಆಮೇಲೆ ಸಮಾಜ ನೋಡ್ತಾ ಇದೆ, ಎಷ್ಟೋ ಜನ ಅವಾಗ 40 ವರ್ಷದ ಹಿಂದೆ ತುಂಬಾ ಒಳ್ಳೆ ಜನ ಇದ್ರು, ಸಂಪಾದಿಸಿದ್ರಲ್ಲಿ ಒಂದು 50% ಸಮಾಜ ಸೇವೆ ಅಂತ ಮಾಡೋರು, ಯಾರನ್ನ ಬಂದ್ರೆ ಉಚಿತವಾಗಿ ಮಾರ್ಗದರ್ಶನ ಕೊಡೋರು ನಮ್ಗೆ. ಅವಾಗ ನಾನು ಅನ್ಕೊಂಡೆ, ನಾನು ಯಾಕೆ ಈ ಮಟ್ಟಕ್ಕೆ ಬೆಳಿಬಾರ್ದು ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇತ್ತು. ಅವಾಗ ನಾನು ಏನಾದ್ರು ಉದ್ದಿಮೆ ಮಾಡ್ಬೇಕು ಅಂತ ಅನ್ಕೊಂಡಾಗ ನಮ್ ಗೌರಿಬಿದನೂರಲ್ಲಿ ನನ್ನ ಕ್ಲಾಸ್ಮೇಟ್ ಒಬ್ರು ಸುರೇಶ್ ಅಂತ ಒಂದು ಇಟ್ಕೆ ಫ್ಯಾಕ್ಟ್ರಿ ಮಾಡಿದ್ರು. ನೀನು ಮಾಡ್ಬೇಕಾದ್ರೆ ಮಾಡಯ್ಯ, ನಾನು ಅದೆಲ್ಲ ತಾಂತ್ರಿಕ ಸಲಹೆ ಕೊಡ್ತೀನಿ ಅಂತ ಹೇಳಿದ್ರು. ಅವಾಗ ನಾನು ಸರ್ಕಾರದಲ್ಲಿ ಕೆಲಸದಲ್ಲಿ ಇದ್ನಲ್ಲ, ನಾಳೆ ದಿವಸ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ಶ್ರೀಮತಿಯವರ ಹೆಸರಿನಲ್ಲಿ, ರಾಧಾಮಣಿ ಅಂತ ನಮ್ಮ ಶ್ರೀಮತಿಯವರ ಹೆಸರಿನಲ್ಲಿ ಒಂದು ಕೈಗಾರಿಕೆ ಮಾಡ್ಬೇಕು ಅಂತ ಒಂದು ನಿರ್ಧಾರ ಮಾಡಿದೆ. ನಮ್ಮ ಮನೆಯಲ್ಲಿ ಹೇಳಿದ, ಅವರು ನನ್ಗೆ ತುಂಬಾ ಸಹಕಾರ ಕೊಟ್ಟರು. ನಮ್ಮ ಶ್ರೀಮತಿಯವರು ಅವ್ರ ಹೆಸರಿನಲ್ಲಿ ನಾನು ಭೂ ಪರಿವರ್ತನೆ ಎಲ್ಲ ಮಾಡಿ ನಾವು ಇಟ್ಕೆ ಫ್ಯಾಕ್ಟ್ರಿ ಮಾಡಿ. ಸೊ ತದನಂತರ ನೀವು ಒಂದು ಇಟ್ಕೆ ಫ್ಯಾಕ್ಟ್ರಿ ಬಿಸ್ನೆಸ್ ಗೆ ನೀವು ಕೈ ಹಾಕ್ತೀರಿ. ಸೊ ಇಟ್ಕೆ ಫ್ಯಾಕ್ಟ್ರಿ ಬಿಸ್ನೆಸ್ ಕೈ ಹಾಕುವಾಗ ತಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ತರ ಇತ್ತು? ನಂತರ ಆ ಒಂದು BBI ಅನ್ನೋ ಬ್ರ್ಯಾಂಡ್ ಹೆಸರಿಡೋದಕ್ಕೆ ಏನ್ ಕಾರಣ ಸರ್? ನಾನು ಅರಣ್ಯ ಇಲಾಖೆ ಇರ್ತಾ ಬರೋ ಸಂಬಳ, ಮಕ್ಕಳ ಜೀವನ, ಮತ್ತೆ ನಮ್ಮ ಅಣ್ಣನ ಮಕ್ಕಳನ್ನ ಓದಿಸ್ಬೇಕು, ತಾಯಿಗೆ ಮಾತು ಕೊಟ್ಟಿದ್ದೆ ಅಂದ್ಬಿಟ್ಟು ನಾನೇನ್ ಮಾಡಿದೆ ಅಂದ್ರೆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಅಲ್ಲಿ ತಿಳ್ಕೊಂಡೆ. ಅವಾಗ ಸರ್ ನಮ್ಮ ಕಲ್ಲೂಡಿಯಲ್ಲಿ ನಮ್ಮ ರಿಲೇಷನ್ ಆಗ್ಬೇಕು, ಅವರು ಅಫಿಷಿಯಲ್ ಆಗಿದ್ದವರು ನಂಜನಗೌಡ್ರ ಆಗ್ತಿದ್ರು. ಅಣ್ಣ ಈಗ ಭೂ ಪರಿವರ್ತನೆ ಮಾಡ್ಬೇಕು, ಏನ್ ಮಾಡೋದು ಚಿಕ್ಕಪ್ಪ ಅವ್ರಸೆ ಅಣ್ಣ ಅಂತ ಕೇಳೋದಕ್ಕೆ, ಮರಿ ನೀನು ಇಂಡಸ್ಟ್ರಿ ಮಾಡ್ಕೊಡೋದಾದ್ರೆ, ನಾನು ಚಿಕ್ಕ ಹುಡುಗಲ್ಲ, ಅವರು ದೊಡ್ಡವರು. ಕೇಳಿದಾಗ ಮರಿ ನಾನು ಕನ್ವರ್ಷನ್ ಮಾಡಿಸ್ಕೊಡ್ತೀನಿ ಹೇಳಪ್ಪ, ನೀನ್ ವ್ಯಾಪಾರ ಮಾಡಿ 4 ಜನಕ್ಕೆ ಸಹಾಯ ಮಾಡಿ ನೀನು ಬದುಕೊಂತೀಯ ಅಂದ್ರೆ ನಾನು ಯಾಕೆ ಇದು ಮಾಡಿ ಅಂತ ಹೇಳಿ ಅವಾಗ ಜಮೀನ್ ಭೂ ಪರಿವರ್ತನೆ ಮಾಡ್ಕೊಟ್ರು. ಅವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಇತ್ತು. ಈ ಅರಣ್ಯ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಾ 1 ಲಕ್ಷವರೆಗೂ ಕೂಡಿ ಇಟ್ಕೊಂಡಿದ್ದೆ. ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ಬೇಕಾದ್ರೆ ನಮ್ದು ಏನಾದ್ರು ಒಂದಿಗೆ ಒಂದು 10ರಿಂದ 15% ತೋರಿಸ್ಬೇಕು. ಅವಾಗ ನಾನು ಅಕೌಂಟ್ ಓಪನ್ ಮಾಡಿ ಕೂಡಿ ಇಟ್ಕೊಂಡಿದ್ದೆ. ಅಂದ್ರೆ ಅರಣ್ಯ ಇಲಾಖೆ ಸಂಬಳನ ಕೂಡಿ ಇಟ್ಕೊಂಡು ಬಿಸ್ನೆಸ್ ಪ್ಲಾನ್ ಮಾಡ್ಕೊಂಡೆ. ಅವಾಗ ನಮ್ಮ ಶ್ರೀಮತಿಯವರು ನಮ್ಗೆ ಸ್ವಲ್ಪ ಸಹಾಯ ಮಾಡಿದ್ರು. ಅದೇ ಈ BBI ಆ ಬ್ರ್ಯಾಂಡ್ ಏನು ಸೂಚನೆ ಕೊಡುತ್ತೆ? ಅದು ನಾವು ದೈವಭಕ್ತರು ಜಾಸ್ತಿ. ನಮ್ಮ ತಾಯಿ ಊಟದಾಗಿಂದ ನಾವು ವೆಂಕಟರಮಣ ಸ್ವಾಮಿ ಒಕ್ಕಲು ಅಂದ್ಬಿಟ್ಟು, ಅಪ್ಪಯ್ಯ ನೀನ್ ಏನೇ ಹೆಸರು ಮಾಡು, ಬಾಲಾಜಿ ಅಂತ ಬರ್ಬೇಕು ವೆಂಕಟರಮಣ ಅಂದಾಗ ಬಾಲಾಜಿ ಬ್ರಿಕ್ ಇಂಡಸ್ಟ್ರಿ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ BBI ಅಂತ ಬಂತು.
ಅಂದ್ರೆ ಇವತ್ತು ತಾಲೂಕು ಮತ್ತೆ ಹೊರ ತಾಲೂಕುಗಳಲ್ಲಿ ಜಿಲ್ಲೆಯಾದ್ಯಂತ BBI ಬ್ರಿಕ್ಸ್ ನ ಒಂದು ಬ್ರ್ಯಾಂಡ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಅವತ್ತಿನ ಒಂದು ಟೈಮ್ ಅಲ್ಲಿ ಆ ಬ್ರ್ಯಾಂಡ್ ಮಾಡೋದಕ್ಕೆ ತಾವು ಪಟ್ಟಂತ ಶ್ರಮ ಯಾವ ತರ ಇತ್ತು ಸರ್? ತುಂಬಾ ಇತ್ತು. BBI ಅಂತ ಏನೋ ನಾವು ಗವರ್ಮೆಂಟ್ DIC ಇಂದ ಒಂದು ಪರ್ಮಿಷನ್ ತಗೊಂಡ್ವಿ. ಆಮೇಲೆ ನಮ್ಮದು ಗ್ರಾಮ ಮಂಡಲ ಪಂಚಾಯತಿ ಅಂತ ಅವಾಗ ಇದು ನಗರಸಭೆ ಸೇರಿ ಪಾಪ ಅವರು ಪಂಚಾಯತಿಯವರು ನಮ್ಗೆಲ್ಲ ಲೈಸೆನ್ಸ್ ಎಲ್ಲ ಕೊಟ್ರು. ಆಮೇಲೆ ಅದ್ರ ಪರಿಶ್ರಮದಿಂದ ಆ ಬಾಕ್ಸ್ ಗೌರಿಬಿದನೂರೇ ಮಾಡ್ತಾ ಇರಲಿಲ್ಲ, ಟೇಬಲ್ ಮೋಡ್ ಬಾಕ್ಸ್. ಅದು ಬೆಂಗಳೂರಲ್ಲಿ ಹಿಂಗೆ ನಮ್ಮ ಫ್ರೆಂಡ್ ಎಲ್ಲ ಕೊಟ್ಟು ಅಲ್ಲಿಂದ ತಗೊಂಡ್ಬಂದು, ನಂದು ಏನ್ ಉದ್ದೇಶ ಅಂದ್ರೆ ನನಗೆ ಹಿರಿಯರಿಂದ ಕಲ್ತ್ಕೊಂಡಿದ್ದು ಏನೇ ಮಾಡಿದ್ರು ನಾಳೆ ಅನ್ನೋದನ್ನ ಇವತ್ತೇ ಮಾಡ್ಬೇಕು. ಇವತ್ತು ಅನ್ನೋದು ಈಗ್ಲಿಂದಾನೇ ಶುರು ಮಾಡಿ ಆ ಶಿಸ್ತು ನನಗೆ ಹೇಳ್ಬೇಕಾದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಶಿಸ್ತು ನನಗೆ ಇವತ್ತು ನೋಡಿ. ನನ್ ಊಟ 5 ನಿಮಿಷ ಮೇಲೆ ಮಾಡಲ್ಲ, ಎಷ್ಟೇ ಇರಲಿ ಬೇಗ ಬೇಗ ಮಾಡ್ತೀನಿ. ಯಾಕಂದ್ರೆ ನನ್ನ ಅಭ್ಯಾಸ ಹಂಗಾಗ್ಬಿಟ್ಟಿದೆ. ಬೇಗ ಬೇಗ ನಾಳೆ ಇವತ್ತು ಮಾಡ್ಬೇಕು. ನಾವ್ ಯಾರಿಗಾನ ಹಣ ಕೊಡ್ಬೇಕಾದ್ರೆ ಕೊಟ್ಬಿಡ್ಬೇಕು, ಏನ್ ಅನ್ಕೋತಾರೇನೋ ನನ್ನ ಮನಸ್ಥಿತಿ ಹಂಗೆ ಬರ್ತಾ ಇದೆ. ಅವಾಗ ನಾನು ಭೂ ಪರಿವರ್ತನೆ ಮಾಡಿ ಸರ್ಕಾರಿ ಕಾನೂನು ಪ್ರಕಾರ ಎಲ್ಲ ಭೂ ಪರಿವರ್ತನೆ ಆದ್ಮೇಲೆ ಅದು ಲೈಸೆನ್ಸ್ ತಗೊಂಡೆಲ್ಲ ಮಾಡು ಬೆಂಗಳೂರಿಂದ ಬಾಕ್ಸ್ ತಂದು ನಾನು ಕೆಲಸ ಶುರು ಮಾಡಿದೆ. ಮಾಡಿದಾಗ ಚೆನ್ನಾಗಿ ನಮ್ಮ ಆಪರೇಟರ್ ನಮ್ಮ ಶ್ರೀಮತಿ ಅವರೇ ರಾಧಾ ಗೋವಿಂದರಾಜ್ ಅಂತ ಅವ್ರ ಹೆಸರಿನಲ್ಲಿ ಮಾಡಿದಾಗ ನಮ್ಗೆ ಬ್ಯಾಂಕ್ ಅಲ್ಲಿ ಸಾಲ ಸಿಕ್ತು. ಬ್ಯಾಂಕ್ ಅಲ್ಲಿ ಸಾಲ ಸಿಕ್ಬೇಕಾದ್ರೆ ಸುಮಾರು 4 ತಿಂಗಳು ತಿರುಗಾಡಿದ್ದೀನಿ. ಇವತ್ತು ನಾನು 1 ತಿಂಗಳಲ್ಲೇ ಕೊಡ್ತಾರೆ ಬ್ಯಾಂಕ್ಗಳು. 4 ತಿಂಗಳು 3 ಬ್ಯಾಂಕು ಆಗಲ್ಲ ಅಂತ. ಏನ್ ನಿಮ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲ, ಏನ್ ಕೊಡ್ಲಿ, ಬರೀ ಜಮೀನು ಪರಿವರ್ತನೆ. ಇವತ್ತು ಜಮೀನುಗಳಿಗೆ ಕೋಟಿಗಳಂತ ಬೆಲೆ ಐತೆ. 96-97ರಲ್ಲಿ ಜಮೀನುಗಳು ಬೆಲೆ ಇರ್ಲಿಲ್ಲ. ಅವಾಗ 1 ಎಕರೆ ಜಮೀನು ನೀವು ಮಾರ್ಗೇಜ್ ಮಾಡ್ಕೊಡ್ಬೋದು ಆಧಾರ. ನಿಮ್ಗೆ ಹೆಂಗೆ ನಾವು 7.5 ಲಕ್ಷ ಲೋನ್ ಕೊಡ್ಬೇಕು ಅಂತಂದ್ರು. ಅವಾಗ ನಮ್ದೊಂದು 10% 20% ಆಗ್ತೀವಿ ಅಂತ ಹೇಳಿ ಆಮೇಲೆ ಅದ್ರ ಮೇಲೆ ನಾವು ಮಾಡ್ಕೊಡ್ತೇವೆ. ಅಂದ್ರೆ ಈಗ BBI ಇಟ್ಟಿಗೆ ಏನಿದೆ, ಆ ಇಟ್ಟಿಗೆಯ ಗುಣಮಟ್ಟತೆ ಮತ್ತೆ ಇಟ್ಟಿಗೆಯ ಒಂದು ಸ್ಪೆಷಾಲಿಟಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸರ್? ಖಂಡಿತ. ಈಗ ಮನುಷ್ಯ ಪ್ರತಿಯೊಬ್ಬ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಸುಂದರವಾಗಿ, ತನ್ನ ಕುಟುಂಬ ಸೌಖ್ಯವಾಗಿ ಕ್ಷೇಮವಾಗಿ ಮತ್ತೆ ಭದ್ರತೆಯಿಂದ ಇರಬೇಕು ಅಂತ ಇಷ್ಟಪಡ್ತಾರೆ. ಈಗ ನಾವು ಏನೇ ವ್ಯಾಪಾರ ಮಾಡಿದಾಗ ನಿರಂತರವಾಗಿ ಬೆಳಿಬೇಕು. 1-2 ದಿವಸಕ್ಕೆ ಆದ್ರೆ ಅದಂತರ ನಿರಂತರವಾಗಿ ಇರ್ಬೇಕು ಅಂದ್ರೆ ನಾವು ಕ್ವಾಲಿಟಿ ಗುಣಮಟ್ಟನ ನಾವು ಮಾಡ್ಲೇಬೇಕಲ್ವಾ? ಅವಾಗ ನನಗೆ ಹೆಂಗ್ ಬಂತು, ಸುಮಾರು ನಾನು ಇಟ್ಕೆ ಫ್ಯಾಕ್ಟ್ರಿ ಮಾಡೋಷ್ಟೊತ್ತಿಗೆ 8 ತಾಲೂಕಲ್ಲಿ ಓಡಾಡ್ಕೊಂಡು ಅವ್ರು ಹೆಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ. ಅಲ್ಲಿ ನಮ್ಗೆ ಒಳ್ಳೆ ಸಹಕಾರ ಸಿಕ್ತು. ನೋಡಿ ಸರ್, ಇದು ಒಳ್ಳೆ ಉದ್ದಿಮೆ, ಇದು ನೀವು ಗುಣಮಟ್ಟ ಇದನ್ನ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಇರುತ್ತೆ. ಈಗ 3 ತರ ಮಣ್ಣನ್ನ ಮಿಶ್ರಣ ಮಾಡಿಸ್ಬೇಕು. ಆಮೇಲೆ ಬಾಕ್ಸ್ ಹೊಡಿಯೋವಾಗ ಪ್ರೆಸ್ ಆಗಿ ಚೆನ್ನಾಗಿ ಹೊಡಿಬೇಕು. ಆಮೇಲೆ ಅದನ್ನ ಚೆನ್ನಾಗಿ ಬರ್ನ್ ಮಾಡ್ಬೇಕು. ಇಟ್ಟಿಗೆ ಸುಡಬೇಕಾದ್ರೆ ನಾನು ಯಾವತ್ತು ಪರಿಸರ ಪ್ರೇಮಿನೇ, ಇವತ್ತು ಪರಿಸರ ಪ್ರೇಮಿನೇ. ನಾನು ಕಟ್ಟಿಗೆಯಿಂದ ಯಾವತ್ತು ಒಂದು ಇಟ್ಟಿಗೆ ಸುಡ್ತೀನಿ. ನಾನು ಭತ್ತದ ಒಟ್ಟು ಮತ್ತೆ ಕಲ್ಲಿದ್ದು, ನಾವು ಕಲ್ಲಿದ್ದು ಮತ್ತೆ ಭತ್ತದ ಒಟ್ಟಿಂದಾನೇ ನಾವು ಇಟ್ಟಿಗೆ ಸುಡ್ತಾ ಇದೀವಿ. 21 ದಿವಸ ಇಟ್ಟಿಗೆ ನಾವು ಸುಡ್ತೀವಿ. ಇವತ್ತು ಅಷ್ಟೇ ಅವತ್ತು ಅಷ್ಟೇ. ಒಳ್ಳೆ ವಾತಾವರಣ ಬಿಸಿಲದಲ್ಲ ಇದ್ರೆ 18 ದಿವಸಕ್ಕೆ ಬರುತ್ತೆ. ವಾತಾವರಣದಿಂದ 21 ದಿವಸ 22 ದಿವಸ ಆಗುತ್ತೆ. ಆಮೇಲೆ ಅದು ಕುಲುಮಕ್ಕೆ ಒಂದು 10 ದಿವಸ ಬಿಡ್ತೀವಿ. ಟೋಟಲ್ ಆಗಿ 1 ತಿಂಗಳಿಗೆ ಒಳ್ಳೆ ಗುಣಮಟ್ಟ ಇಟ್ಟಿಗೆ ನಾವು ತಯಾರು ಮಾಡಿ ಕೊಡ್ತಾ ಬಂದ್ವಿ. ದಿನೇ ದಿನೇ ಇಟ್ಟಿಗೆ ಚೆನ್ನಾಗಿ ಅಭಿವೃದ್ಧಿ ಆಯ್ತು. ಬಂದವರ ಹತ್ರನೂ ಅಷ್ಟೇ ನಾವು ವಿನಯ ವಿಧತೆಯಿಂದ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಆಮೇಲೆ ಅವ್ರಿಗೆ 10,000 ಇಟ್ಟಿಗೆ ಅಂದ್ರೆ 10,000 ಇಟ್ಟಿಗೆ, ಒಂದು ಲೋಡ್ಗೆ 2,000 ಅಂದ್ರೆ 10 ಇಟ್ಟಿಗೆ ಜಾಸ್ತಿನೇ ಹಾಕೋದು ಬಂದಿದ್ವಿ. ಅದು ಪ್ರತಿಯೊಂದು ನಮ್ಮಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿ ಯಾರೇ ಮಾಡ್ಲಿ ಎಲ್ಲರೂ ನಮ್ ತರನೇ ಮಾಡ್ಬೋದು, ಬಟ್ ಸಂಖ್ಯೆನಲ್ಲಿ ಏರುಪೇರು ಮಾತ್ರ ಮಾಡ್ಬೋದು. ನಾವು ಹೇಳ್ತೀವಿ 2 ಸಾರಿ ಚೆಕ್ ಮಾಡ್ಕೊಳ್ಳಿ, ಆ ತರ ಮಾಡ್ತಾ ಬಂದ್ವಿ. ಅದು ಚೆನ್ನಾಗಿ ದಿನೇ ದಿನ ಇಂಪ್ರೂವ್ ಆಯ್ತು. ನಿಮ್ಗೆ ಬಹುಶಃ ಇಟ್ಟಿಗೆ ಫ್ಯಾಕ್ಟರಿ ಅಂದ್ರೆ ಇನ್ನೊಂದು ಮರು ಜೀವ ಕೊಡ್ತು ಅಂತ ತಪ್ಪಾಗೋದಿಲ್ಲ ಅನ್ಸುತ್ತೆ. ಖಂಡಿತ. ಸೊ ಅದರ ಮುಖಾಂತರ ನೀವು ಇಟ್ಟಿಗೆ ಫ್ಯಾಕ್ಟರಿ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಮಾಡ್ಬೋದು. ನಿಮ್ದೇ ಒಂದು ಟೆರಿಟರಿನ ಒಂದು ಫಿಕ್ಸ್ ಮಾಡ್ಕೊಳ್ತೀರಾ, ಒಂದು ರೀತಿಯ ಒಂದು ಬ್ರ್ಯಾಂಡ್ ಆಗಿ ಇಟ್ಕೊತೀರಿ. ಸೊ ಇದ್ರ ಜೊತೆಗೆ ಹೆಚ್ಚಿನ ಒಂದು ಫ್ಯಾಕ್ಟರಿ ಬಿಸ್ನೆಸ್ ಕೂಡ ಮಾಡ್ತಿರಲ್ಲ, ಅದ್ರದ್ದು ಯಾವಾಗ ಶುರು ಮಾಡ್ತೀರಾ? ಹೆಂಚು ಮಾಡಿಲ್ಲ, ಹೆಂಚು ತಗೊಂಬಂದು ಮಾಡ್ತಾ ಇದ್ದೆ. ಹೆಂಚು ಮಾಡಕ್ ಪ್ರಯತ್ನ ಮಾಡಿದಾಗ ಅವಾಗ ಸ್ವಲ್ಪ ಇಲ್ಲಿ ಹೆಂಚಿಗೆ ಸಂಬಂಧಪಟ್ಟ ಮಣ್ಣು ನಮ್ ತಾಲೂಕಲ್ಲಿ ಅಷ್ಟು ಇಲ್ಲ. ಮಾಲೂರು ಇತ್ತಲ್ಲ, ಅವಾಗ ನಮಗೂ ಶೆಡ್ಗಳು ಇನ್ನೂ ಇಟ್ಟಿಗೆ ಅಭಿವೃದ್ಧಿ ಮಾಡ್ತಿತ್ತಲ್ಲ, ಅವಾಗ ಮಣ್ಣು ಮಾಲೂರಲ್ಲಿ ಚೆನ್ನಾಗಿತ್ತು. ಅಲ್ಲಿ ಅವರು ಇಟ್ಟಿಗೆ ಫ್ಯಾಕ್ಟ್ರಿ ಸಿಕ್ಕಾಪಟ್ಟೆ ಮಾಡಿದ್ದಾರೆ ಮಾಲೂರಲ್ಲಿ. ಸೊ ಈಗ ಮಾಲೂರು ಅಂದಿದ ತಕ್ಷಣ ನನಗೆ ಒಂದು ನೆನಪಾಗಿತ್ತು. ಸೊ ನೀವು ಮಾಲೂರು ಇಟ್ಟಿಗೆಗಳು ನಮ್ಮ ಭಾಗಕ್ಕೆ ಹೆಚ್ಚಾಗಿ ಬರ್ತಾ ಇದ್ದಿದ್ದು ನಮ್ಗೆ ಇಲ್ಲಿನ ಸ್ಥಳೀಯ ಒಂದು ಬಿಸ್ನೆಸ್ ಮ್ಯಾನ್ಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಇದ್ರ ವಿರುದ್ಧವಾಗಿ ನೀವು ಕೂಡ ಹೋರಾಟ ಮಾಡಿ ಸಾಕಷ್ಟು ಇಲ್ಲಿನ ಸ್ಥಳೀಯ ಒಂದು ಬಿಸ್ನೆಸ್ ಮ್ಯಾನ್ ಪರ ನಿಂತಿದ್ರಿ ಸರ್. ಸೊ ಆ ಹೋರಾಟ ವಿಚಾರ ಮಾತಾಡೋದು ಸ್ಪೆಸಿಫಿಕ್ ಆಗಿ. ಖಂಡಿತ. ಅದು ಸುಮಾರು ವರ್ಷಗಳ ಹಿಂದೆ
ಈ ಗೌರಿಬಿದನೂರಲ್ಲಿ ಏನ್ ಅವತ್ತು 50ರಿಂದ 60 ಇಟ್ಟಿಗೆ ಫ್ಯಾಕ್ಟರಿ ಇತ್ತು. ಹ್ಮ್. ಒಂದ್ 2-3 ವರ್ಷ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ ಎಲ್ಲರಿಗೂ. ಹ್ಮ್. ಕಾರಣ ಏನಂದ್ರೆ ಮಳೆ ಇರಲಿಲ್ಲ, Okay. ಕನ್ಸ್ಟ್ರಕ್ಷನ್ ಫೀಲ್ಡ್ 50% ಕಡಿಮೆ ಆಗ್ಬಿಡ್ತು. ಹ್ಮ್. ಸುಮಾರು ಜನ ನೇಮಕ ಮಾಡ್ಕೊಂಡಿರ್ತಾರೆ, ನಮ್ ತರನ 10 ಜನ 15 ಜನ ಹ್ಮ್. ಈ ತರ ಒಂದೊಂದು. ಇವು ಅವಾಗ ಏನ್ ಮಾಡಿದ್ರು, ಈ ಮಾಲೂರಲ್ಲಿ ಸಿಕ್ಕಾಪಟ್ಟೆ ಇಟ್ಟಿಗೆ ಇರೋದ್ರಿಂದ ಹ್ಮ್. ಇಲ್ಲಿ ದಳ್ಳಾಳಿಗಳ ಪ್ರಯತ್ನ ನೇಮಿಸ್ಕೊಂಡ್ಬಿಟ್ಟು ಹ್ಮ್. ಇಲ್ಲಿ ತಂದು ಅವರು ಮಾಡಕ್ಕೆ ಶುರು ಮಾಡಿದ್ರು. Okay. ಕಾನೂನು ದೃಷ್ಟಿಯಲ್ಲಿ ತಡೆ ಮಾಡಕ್ಕೆ ಅದು ಇಲ್ಲಿಲ್ಲ. ಹ್ಮ್. ಹ್ಮ್. ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ಸಂಘಟನೆ ಮಾಡಿ ಹ್ಮ್. ಅವ್ರನ್ನ ಮನವೊಲಿಸಿ ಹ್ಮ್. ಸರ್ಕಾರಿ ಸ್ಥಳೀಯ Okay. ಶಾಸಕರಿರ್ಬೋದು ಅಥವಾ ಅಧಿಕಾರಿಗಳು ನಾವೆಲ್ಲ ಸ್ಪಂದಿಸಿ ಹ್ಮ್. ನಮ್ ಕಷ್ಟ ಇಲ್ಲಿದೆ, ಹ್ಮ್. ಈಗ ಬರಗಾಲ ಬಂದಿದೆ, ಹ್ಮ್. ಅವರು ರಾಜಧಾನಿ ಎಲ್ಲಾದ್ರೂ ಮಾಡ್ಕೊಳ್ಳಿ, ರಾಜಧಾನಿ ವಿಶಾಲವಾಗಿದೆ ಬೆಂಗಳೂರು, ಹ್ಮ್. ಅಲ್ಲಿ ಮಾಡ್ಕೊಳ್ಳಿ, ಇಲ್ಲಿ ಮಾರೋದ್ ಬೇಡ, ಯಾಕಂದ್ರೆ ಇಲ್ಲಿನವರಿಗೆ ವ್ಯಾಪಾರ ಆಗ್ತಾ ಇಲ್ಲ ಹ್ಮ್. ಅಂತೇಳಿ ನಾವು ಹೋರಾಟ ಮಾಡಿದ್ವಿ. ಹ್ಮ್. ಅವರು ನಮ್ಗೆ ಹೋರಾಟಕ್ಕೆ ಸ್ಪಂದಿಸ್ಲಿಲ್ಲ ಒಂದ್ 2 ದಿವಸ. Okay. ಆಮೇಲೆ ಅಧಿಕಾರಿಗಳು ಅವರೆಲ್ಲ ಹೆಲ್ಪ್ ಮಾಡಿದ್ರು, ಹ್ಮ್. ಒಂದ್ 2 ವರ್ಷ ಬರಬೇಡಿ ಆಮೇಲೆ ಮಾಡ್ಕೊಳ್ಳಿ ಅಂತ. Okay. ಅದರಿಂದ ನಮಗೂ ಸಂಘಟನೆ ಆಯ್ತು, ಅನುಕೂಲನೂ ಆಯ್ತು, ಎಲ್ಲರಿಗೂ ಮಾರಾಟಕ್ಕೆ ವ್ಯವಸ್ಥೆ ಆಯ್ತು. ಹ್ಮ್. ಹ್ಮ್. ಓಕೆ. ಸೊ ಇವಾಗ ಇಟ್ಟಿಗೆ ಒಂದು ಬಿಸ್ನೆಸ್ ಈ ಪ್ರೆಸೆಂಟ್ ಪರಿಸ್ಥಿತಿ ಯಾವ ತರ ಇದೆ? ಇವತ್ತು ಹೇಳ್ಬೇಕಾದ್ರೆ ಕಡಿಮೆ ಆಗಿದೆ. ಹ್ಮ್. ಈಗ ಸುಮಾರು 3 ವರ್ಷದಿಂದ ಹಿಂದೆ ಇಟ್ಟಿಗೆ ಫ್ಯಾಕ್ಟರಿಗಳವರು ಚೆನ್ನಾಗಿದ್ರು. ಹ್ಮ್. ಆ ಉತ್ಪಾದನೆಗೆ ಅವರು ಏನು ಮ್ಯಾನುಫ್ಯಾಕ್ಚರಿಂಗ್ ಡೆವಲಪ್ಮೆಂಟ್ ಮಾಡ್ತಾರೆ Okay. ಅದಕ್ಕೆ ತಕ್ಕಂಗೆ ಸೇಲ್ಸ್ ಆಗ್ತಾ ಇತ್ತು. ಹ್ಮ್. ಈಗ ಏನಾಗಿದೆ, ಇಟ್ಟಿಗೆ ಫ್ಯಾಕ್ಟರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹ್ಮ್. ಹ್ಮ್. ಅದರಲ್ಲಿ 3-4 ತರ ಬಂದಿದೆ, ಸಾಲಿಡ್ ಬ್ಲಾಕ್ಸ್, ಹ್ಮ್. ಇಂಟರ್ಲಾಕ್ ಬ್ರಿಕ್ಸ್, ಹ್ಮ್. ಈ ತರ ಎಲ್ಲ ಬಂದಿರೋದ್ರಿಂದ ಹ್ಮ್. ಈಗ ಇಲ್ಲಿ ಗೌರಿಬಿದನೂರಲ್ಲಿ ಕನ್ಸ್ಟ್ರಕ್ಷನ್ ಅಷ್ಟೇ, ಹ್ಮ್. ಈಗ ಸರ್ಕಾರ ನೀತಿ ನಿಯಮಗಳು ಅಥವಾ ಆರ್ಥಿಕ ವ್ಯವಸ್ಥೆನೋ ಹ್ಮ್. ಇವೆಲ್ಲ ಆಗಿ ಒಂದು 30% ಮನೆ ಕಟ್ಟೋದು ಕಡಿಮೆ ಆಗಿದೆ. Okay. ಆದ್ರಿಂದ ಸ್ವಲ್ಪ ಇಟ್ಟಿಗೆ ಸಂಖ್ಯೆನೇ ಜಾಸ್ತಿ ಆಗಿ ಇವತ್ತು ಬೇರೆ ಕಡೆ ತಾಲೂಕೆಲ್ಲ 10 ರೂಪಾಯಿ 11 ರೂಪಾಯಿ 12 ರೂಪಾಯಿ ಇಟ್ಟಿಗೆ ಇದೆ. Okay. ಇವತ್ತೆಲ್ಲ 8 ರೂಪಾಯಿಗೆ ನಾವೆಲ್ಲ ಕೊಡ್ತಾ ಇದ್ದೀವಿ. ಸೊ ಇದರಿಂದ ಬಿಸ್ನೆಸ್ ಪ್ರಾಬ್ಲಮ್ ಆಗ್ತಿದೆ. ಬಿಸ್ನೆಸ್ ಪ್ರಾಬ್ಲಮ್ ಏನು ಆಗ್ತಾ ಇಲ್ಲ, ಬಟ್ ನಮ್ಮ ಮಾರ್ಜಿನ್ ಕಡಿಮೆ ಆಗ್ತಾ ಇದೆ. ಮಾರ್ಜಿನ್ ಕಡಿಮೆ ಆಗ್ತಿದೆ. ನಮ್ಮ ಲಾಭಾಂಶ ಹ್ಮ್. 50% ಕಡಿಮೆ ಆಗ್ತದೆ. ಕಡಿಮೆ. ಅಷ್ಟು ಬಿಟ್ರೆ ಇನ್ನೇನ್ ಬೇರೆ ಏನಿಲ್ಲ. ಹ್ಮ್. ನಾವು ಈಗ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಲಾಭದ ಪ್ರಶ್ನೆನೇ ಒಂದೇ ನೋಡಕ್ಕಾಗಲ್ಲ. ಹ್ಮ್. ಉದ್ಯೋಗ ಕೊಡ್ಬೇಕು ಅವ್ರಿಗೆ, ಹೌದು. ನೇಮಿಸ್ಕೊಂಡಿರ್ತೀವಿ, ಹ್ಮ್. ಆಮೇಲೆ ನಾವು ಬದುಕಬೇಕು, ಹ್ಮ್. ನಾವು ಸಾಲ ಬಾಲ ಮಾಡಿರೋದಕ್ಕೆ ಬಡ್ಡಿ ಅಸಲು ಕಟ್ಟಲೇಬೇಕು. ಹ್ಮ್. ಹಂಗಾಗಿ ಅಂದ್ರೆ ಈಗ ಇತ್ತೀಚೆಗೆ ಹಾಲೋ ಬ್ರಿಕ್ಸ್ ಒಂದು ಇಟ್ಟಿಗೆ ಏನಿದೆ ಅದಕ್ಕೂ ಕೂಡ ತುಂಬಾ ಎಫೆಕ್ಟ್ ಆಗ್ತಿದೆ ನಾಟಿ ಇಟ್ಟಿಗೆ ಅಂತ. ಆಗ್ತಾ ಇದೆ, ಹ್ಮ್. ಆಗ್ತಾ ಇದೆ. ಯಾಕಂದ್ರೆ ಅದರಿಂದಾನೇ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತಲ್ಲ. ಹ್ಮ್. ಈಗ ಜನಗಳಿಗೆ ಏನಾಗ್ಬೇಕು ಅಂದ್ರೆ ಫಾಸ್ಟ್ ಆಗಿ ಕಟ್ಟಡ ಕಟ್ಟಬೇಕು. ಹೌದು. ಆಮೇಲೆ ಇದು ಏನು ಈ ಕಟ್ಟೋನು ಎಲ್ಲ ಯೋಚನೆ ಮಾಡ್ತಾನೆ, ಹೌದು. ಏನು ಇಟ್ಟಿಗೆಗೆ, ಈ ನಾಟಿ ಇಟ್ಟಿಗೆಗೆ ಎಷ್ಟು ಬರುತ್ತೆ, ಅದು ಅದು ಒಂದು ಇಟ್ಟಿಗೆ, ಆ ಇಟ್ಟಿಗೆಯಲ್ಲಿ ಒಂದು 25% ಕಡಿಮೆ ಬೀಳುತ್ತೆ ಸಿವಿಲ್ ವರ್ಕ್. Okay. ಹಂಗಾಗಿ ಅದರಿಂದ ಏನು ತೊಂದರೆ ಏನಿಲ್ಲ, ಒಂದು 10% ಏರುಪೇರು ಇರುತ್ತೆ. ಹ್ಮ್. 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 ಅವರು ನಮ್ಮ ಮಿತ್ರರೆಲ್ಲ, ಅವರು ಬದುಕಬೇಕು. Okay, okay. ಈಗ BBI ಬ್ರಿಕ್ಸ್ ಏನಿದೆ ಇದು ನಮ್ಮ ತಾಲೂಕನ್ನ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ಎಷ್ಟು ಕಡೆ ಹೋಗಿದೆ ಅಂತ? ಈಗ ಅವಾಗ ಒಂದ್ ಸ್ವಲ್ಪ ದಿವಸ ಇಲ್ಲಿ ಸೇಲ್ಸ್ ಆಗದೆ ಇದ್ದಾಗ ನಾನು ಬೆಂಗಳೂರು, ಯಲಹಂಕ ಎಲ್ಲ ಕೊಡ್ತಾ ಇದ್ದೆ, ತುಮಕೂರು ಕೊಡ್ತಾ ಇದ್ದೆ, ಬೆಂಗಳೂರು ಕೊಡ್ತಾ ಇದ್ದೆ, ಚಿಕ್ಕಬಳ್ಳಾಪುರ ತಗೊಂಡೋಗೋರು, ಈ ಕಡೆ ಬಾಗೇಪಲ್ಲಿ ಎಲ್ಲ ತಗೊಂಡೋಗೋರು. ಈಗ ಏನಾಗಿದೆ ಅಂದ್ರೆ ಎಲ್ಲಾ ತಾಲೂಕುಗಳಲ್ಲೂ ಇಟ್ಟಿಗೆ ಫ್ಯಾಕ್ಟರಿ ಆಗಿರೋದ್ರಿಂದ ಆಯಾ ತಾಲೂಕಲ್ಲಿ ಅವ್ರ ವ್ಯಾಪಾರ ಆಗ್ತಾ ಇದೆ. ಎಕ್ಸ್ಟ್ರಾ ಉತ್ಪಾದನೆ ಮಾಡೋರು ಬೆಂಗಳೂರು ಇದೆಯಲ್ಲ, ವಿಶಾಲವಾಗಿದೆ ಬೆಂಗಳೂರು, ಅಲ್ಲೋಗಿ ಮಾರಾಟ ಮಾಡ್ತಾರೆ.